ನಮಸ್ಕಾರ. ಈ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಅಮೆರಿಕದಲ್ಲಿ ಹುಟ್ಟಿಬೆಳೆದ ಭೂಮಿಕಾ ಕುಮಾರಸ್ವಾಮಿರವರ ಭರತನಾಟ್ಯ ರಂಗ ಪ್ರವೇಶ ಕಾರ್ಯಕ್ರಮ ತುಮಕೂರಿನಲ್ಲಿ ನಡೆಯಲಿದೆ ಎಂದು ನಿವೃತ್ತ ಪ್ರಾಚಾರ್ಯ ಬಿಎಸ್ ಲಿಂಗರಾಜು ತಿಳಿಸಿದರು. ಅಮೆರಿಕದಲ್ಲಿ ಹುಟ್ಟಿಬೆಳೆದ ಅಲ್ಲಿಯೇ ವ್ಯಾಸಂಗ ಮಾಡುತ್ತಿರುವ ಭೂಮಿಕಾ ಕುಮಾರಸ್ವಾಮಿ ಅವರ ಭರತನಾಟ್ಯ ರಂಗ ಪ್ರವೇಶ ಕಾರ್ಯಕ್ರಮ ತುಮಕೂರಿನಲ್ಲಿ ನಡೆಯಲಿದೆ ಎಂದು ನಿವೃತ್ತ ಪ್ರಾಚಾರ್ಯ ಬಿಎಸ್ ಲಿಂಗರಾಜು ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಅಮೆರಿಕದ ಫೀನಿಕ್ಸ್ ನಗರದ ನಿವಾಸಿಗಳಾದ ಗೀತಾ ಮತ್ತು ಕುಮಾರಸ್ವಾಮಿ ಅವರ ಪುತ್ರಿ ಭೂಮಿಕಾ ಕುಮಾರಸ್ವಾಮಿ ಅವರು ನೀತಮಲ್ಯ ಅವರ ಮಾರ್ಗದರ್ಶನದಲ್ಲಿ ಹಲವು ವರ್ಷಗಳಿಂದ ಭರತನಾಟ್ಯ ಅಭ್ಯಾಸ ಮಾಡುತ್ತಿದ್ದು, ಇದೀಗ ಅವರ ರಂಗ ಪ್ರವೇಶ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮಾರ್ಚ್ 16ರಂದು ಸಂಜೆ 5 ಗಂಟೆಗೆ ನಗರದ ಎಂಜಿ ರಸ್ತೆಯಲ್ಲಿರುವ ಬಾಲಭವನದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ ವಹಿಸಲಿದ್ದು, ಹಿರೇಮಠದ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ, ಸಿದ್ದರಮಠದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಅಮೆರಿಕದಲ್ಲೂ ಯೋಗ ಹಾಗೂ ಭರತನಾಟ್ಯ ಕಲಿಯಲು ಜನರು ಹೆಚ್ಚು ಆಸಕ್ತಿ ತೋರುತ್ತಾರೆ. ಭಾರತದ ಕಲೆಯಾದ ಭರತನಾಟ್ಯಕ್ಕೆ ಎಲ್ಲೆಡೆ ಬೇಡಿಕೆ ಹೆಚ್ಚಿದೆ. ಈ ಕಲೆ ಪ್ರೋತ್ಸಾಹಿಸುವ ಕಾರ್ಯವೂ ಆಗುತ್ತಿದೆ. ಅಮೆರಿಕದಲ್ಲಿ ಕಲಿತು ಇಲ್ಲಿ ರಂಗ ಪ್ರವೇಶ ಪಡೆಯುತ್ತಿರುವ ಭೂಮಿಕಾ ಅವರಿಗೆ ಎಲ್ಲರ ಪ್ರೋತ್ಸಾಹ ಅಗತ್ಯ ಎಂದರು. ಈಗ ಅವರು ಪಿಯುಸಿ ವಿದ್ಯಾಭ್ಯಾಸದಲ್ಲಿ ತೊಡಗಿದ್ದಾರೆ. ಕಳೆದ 9 ವರ್ಷಗಳಿಂದ ಶ್ರೀಮತಿ ನೀತಾ ಮಲ್ಯ ಅನ್ನುವ ಗುರುಗಳಿಂದ ಸತತವಾಗಿ ತರಬೇತಿ ಪಡೆದು ಇಲ್ಲಿ ರಂಗಪ್ರವೇಶಕ್ಕೆ ಸಜ್ಜಾಗಿ ಬಂದಿದ್ದಾರೆ. ರಂಗಪ್ರವೇಶ ಅಂದರೆ ಬಹುಶಃ ತಮಗೆಲ್ಲ ಪರಿಚಯ ಇದೆ. ಯಾವುದೇ ಒಂದು ನೃತ್ಯಪಟು ಸತತವಾಗಿ ಅಭ್ಯಾಸ ಮಾಡಿದ ನಂತರ ಗುರುವಿನಿಂದ ಅನುಮತಿ ಪಡೆದು ಒಂದು ದೀಕ್ಷಾ ಪದವಿ ಪ್ರದಾನ ಮಾಡುವುದನ್ನು ರಂಗಪ್ರವೇಶ ಅಂತ ಹೇಳ್ತೇವೆ. ಇಟ್ ಈಸ್ ಲೈಕ್ ಎ ಗ್ರಾಜ್ಯುಯೇಷನ್ ಸೆರೆಮನಿ. ಪದವಿ ಪ್ರದಾನ ಮಾಡುವ ಸೆರೆಮನಿ ಇದ್ದ ಹಾಗೆ. ಆದುದರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ತಮ್ಮೆಲ್ಲರ ಸಹಕಾರ, ಪ್ರಚಾರ ಅತ್ಯಗತ್ಯವಾಗಿದೆ. ಭೂಮಿಕಾ ತಂದೆ ಕುಮಾರಸ್ವಾಮಿ ಸುದ್ದಿಗೋಷ್ಠಿಯಲ್ಲಿದ್ದರು. ದಾಬಸ್ಪೇಟೆಯಲ್ಲಿ ಟಿಆರ್ಎಂಎನ್ ಕಾರ್ಖಾನೆಯಿಂದ ರಕ್ತದಾನ ಶಿಬಿರ ನಡೆಯಿತು. ದಾಬಸ್ಪೇಟೆಯ ಸರ್ಕಾರಿ ಆರೋಗ್ಯ ಕೇಂದ್ರದಲ್ಲಿ ಟಿಆರ್ಎಂಎನ್ ಕಾರ್ಖಾನೆ ವತಿಯಿಂದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಅನೇಕ ಸಂಘಟನೆಗಳ ಸಹಯೋಗದಲ್ಲಿ ರಕ್ತದಾನ ಶಿಬಿರ ನಡೆಯಿತು. ಶಿಬಿರವನ್ನು ಟಿಆರ್ಎಂಎನ್ ಕಾರ್ಖಾನೆಯ ಮುಖ್ಯಸ್ಥ ತಾರೌಷಿಕವ ಆಸ್ಪತ್ರೆ ಆವರಣದಲ್ಲಿ ಗಿಡ ನೆಡುವ ಮೂಲಕ ಚಾಲನೆ ನೀಡಿದರು. ಕಾರ್ಖಾನೆಯ ಮಾನವ ಸಂಪನ್ಮೂಲ ಅಧಿಕಾರಿ ಚಿದಾನಂದ ಮಾತನಾಡಿ, ನಮ್ಮ ಕಂಪನಿ ದಾಬಸ್ಪೇಟೆಯ ನಿಡವಂದ ಗ್ರಾಮದಲ್ಲಿದ್ದು ಸುತ್ತಮುತ್ತಲಿನ ನಾಗರಿಕರ ಸ್ಪಂದನೆ ಉತ್ತಮವಾಗಿದೆ. ನಮ್ಮ ಕಂಪನಿಯಿಂದ ಸಿಎಸ್ಆರ್ ಯೋಜನೆಯಡಿ ಹಲವಾರು ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸಿದ್ದು, ಸುತ್ತಮುತ್ತಲ 5 ಗ್ರಾಮಗಳಿಗೆ ದೊಡ್ಡ ಪರಿಣಾಮದ ಬೀದಿ ದೀಪಗಳು ಹಾಗೂ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಕಂಪ್ಯೂಟರ್ ತರಗತಿ, ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ಟಿಆರ್ಎಂಎನ್ ಆಡಳಿತ ಮಂಡಳಿ ಗ್ರಾಮಗಳಿಗೆ ಒದಗಿಸುತ್ತಿದೆ. ಇಂದು ದಾಬಸ್ಪೇಟೆಯಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದೇವೆ. ಇನ್ನು ಹೆಚ್ಚಿನ ಅನುದಾನಗಳನ್ನು ಬಿಡುಗಡೆಗೊಳಿಸಿ ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಎಂದರು. ಟೊಕಾರಿಕಾ ಮಿಂಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಸಿಎಸ್ಆರ್ ಆಕ್ಟಿವಿಟಿಯ ವತಿಯಿಂದ ಇವತ್ತು ನಾವು ದಾಬಸ್ಪೇಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರಕ್ತದಾನ ಶಿಬಿರವನ್ನು ನಾವು ರೆಡ್ ಕ್ರಾಸ್ ಸಂಸ್ಥೆಯ ಸಹಕಾರದೊಂದಿಗೆ ಇವತ್ತು ಹಮ್ಮಿಕೊಂಡಿದ್ದೀವಿ. ಗ್ರಾಮಸ್ಥರಿಂದ ಒಳ್ಳೆಯ ಒಂದು ಸಹಕಾರ ಸಿಗ್ತಾ ಇದೆ. ರಕ್ತದಾನ ಶಿಬಿರ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಇದಕ್ಕೆ ನಮ್ಮ ಊರಿನ ಗ್ರಾಮಸ್ಥರು ಸಾಕಷ್ಟು ಸಹಕಾರವನ್ನು ನೀಡಿದ್ದಾರೆ. ಎಲ್ಲರೂ ಕೂಡ ಧನ್ಯವಾದ. ಇದೇ ರೀತಿಯಾದಂಥ ಒಂದು ನಮ್ಮ ಸಿಎಸ್ಆರ್ ಆಕ್ಟಿವಿಟಿಯನ್ನು ಈ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ನಾವು ಮುಂದುವರಿಸಿಕೊಂಡು ಹೋಗಲಿಕ್ಕೆ ನಾವು ಇಷ್ಟಪಡ್ತೀವಿ. ಥ್ಯಾಂಕ್ ಯು. ಈ ವೇಳೆ ರಕ್ತದಾನ ಮಾಡಿದಂತಹ ಹಲವಾರು ಸಾರ್ವಜನಿಕರಿಗೆ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು. ವೈದ್ಯಕೀಯ ಅಧಿಕಾರಿ ಡಾ ಆನಂದ್, ಜಯಲಕ್ಷ್ಮಿ, ಮುಖಂಡರಾದ ಪರಮೇಶ್, ಚಿಕ್ಕೇಗೌಡ, ಕುಮಾರಸ್ವಾಮಿ ಸೇರಿದಂತೆ ಹಲವಾರು ಸಾರ್ವಜನಿಕರು ಉಪಸ್ಥಿತರಿದ್ದರು. ಜ್ವಾಲಾಂತ ಸಮಸ್ಯೆಗಳ ನಿವಾರಣೆಗೆ ಮುಂದಾಗದ ಜನಪ್ರತಿನಿಧಿಗಳನ್ನು ಜನರೇ ಮನೆಗೆ ಕಳುಹಿಸುವ ಕಾಲ ಸನಿಹವಾಗಿದೆ ಎಂದು ಬಿಎಸ್ಪಿಯ ಮುಖಂಡ ಸಿಎಸ್ ದ್ವಾರಕನಾಥ್ ಹೇಳಿದ್ದಾರೆ. ನಿರುದ್ಯೋಗ ಸಮಸ್ಯೆ, ನೀರಿನ ಕೊರತೆ ನೀಗಿಸುವುದು, ಅಪೌಷ್ಟಿಕತೆಯ ನಿವಾರಣೆ ಸೇರಿದಂತೆ ಹಲವಾರು ಜ್ವಾಲಾಂತ ಸಮಸ್ಯೆಗಳ ನಿವಾರಣೆಗಾಗಿ ಲೋಕಸಭೆಯಲ್ಲಿ ಪ್ರಸ್ತಾಪಿಸಿದ ಜನಪ್ರತಿನಿಧಿಗಳು ಜನರೇ ಮನೆಗೆ ಕಳುಹಿಸುವ ಕಾಲ ಸನಿಹವಾಗುತ್ತಿದೆ ಎಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಎಸ್ಪಿ ಮುಖಂಡ ಸಿಎಸ್ ದ್ವಾರಕನಾಥ್ ಹೇಳಿದರು.
ಲಕ್ಷ್ಮೀ ವೆಂಕಟರಮಣ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಯುವಜನರೊಟ್ಟಿಗೆ ಮಾತನಾಡಿದ ಅವರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನಿಸುವಂತಹ ಹಕ್ಕುಗಳನ್ನು ಜನರು ಕಳೆದುಕೊಳ್ಳುವಂತಹ ಸ್ಥಿತಿ ಕ್ಷೇತ್ರದಲ್ಲಿ ನಿರ್ಮಾಣವಾಗಿದೆ. ಜನರು ಹಲವಾರು ವರ್ಷಗಳಿಂದ ನಿರೀಕ್ಷೆ ಮಾಡಿಕೊಂಡಿದ್ದ ಯಾವ ಯೋಜನೆಗಳು ಸಾಕಾರಗೊಂಡಿಲ್ಲ. ಹಳ್ಳಿಗಳಲ್ಲೂ ಜನರು ಕುಡಿಯುವ ನೀರಿಗಾಗಿ ಪರದಾಡುತ್ತಿದ್ದಾರೆ. ಹೊರ ದೇಶಗಳಿಂದ ನಮ್ಮ ದೇಶಕ್ಕೆ ಬಂದು ಬಂಡವಾಳ ಹೂಡಿಕೆ ಮಾಡುತ್ತಿರುವ ಕಂಪನಿಗಳು, ಕೈಗಾರಿಕೆಗಳು 30% ಉದ್ಯೋಗವನ್ನು ಸ್ಥಳೀಯರಿಗೆ ಕಲ್ಪಿಸಬೇಕು ಎಂದು ಅದು ಇದುವರೆಗೂ ದೇಶದಲ್ಲಿ ಸಾಧ್ಯವಾಗಿಲ್ಲ. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ರಾಷ್ಟ್ರದ ಪಕ್ಷಗಳು ಸಾಮಾನ್ಯ ದೃಷ್ಟಿಕೋನದಲ್ಲಿ ಸಾಗುತ್ತಿವೆ. ಈ ದೇಶದಲ್ಲಿನ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಏನೇನೋ ಮಾಡಿದ ಕೇವಲ ಮತ ಬ್ಯಾಂಕುಗಳನ್ನಾಗಿ ಅವರನ್ನ ಬಳಕೆ ಮಾಡಿಕೊಂಡು ಅಧಿಕಾರ ಅನುಭವಿಸುತ್ತಿದ್ದಾರೆ. ಈ ಬಗ್ಗೆ ಅನೇಕ ಲೇಖನಗಳ ಮೂಲಕ ಎಚ್ಚರಿಕೆಯನ್ನ ಕೊಟ್ಟಿದ್ದಾನೆ. ಸಂಸದ ವೀರಪ್ಪ ಮೊಯ್ಲಿ 10 ವರ್ಷಗಳಿಂದ ಸುಳ್ಳು ಹೇಳಿಕೊಂಡು ಈ ಭಾಗದ ಜನರನ್ನ ಮರುಳುಗೊಳಿಸಿಕೊಂಡೇ ಗೆಲುವು ಸಾಧಿಸಿದ್ರು. ಈ ಭಾಗಕ್ಕೆ ಏನನ್ನೂ ಮಾಡಲಿಲ್ಲ. ಬಿಜೆಪಿಯಿಂದ ಸ್ಪರ್ಧಿಸುತ್ತಿರುವ ಬಿಎನ್ ಬಚ್ಚೇಗೌಡ ಅವರು ಶಾಸಕರಾಗಿ, ಸಚಿವರಾಗಿ ವಿಧಾನಸಭೆಯಲ್ಲೂ ಜನರ ಸಮಸ್ಯೆಗಳ ಬಗ್ಗೆ ಚಕಾರವೆತ್ತಲಿಲ್ಲ. ಇಂತಹವರನ್ನ ಜನಾಂಗದ ಬಲದಿಂದ ಅಥವಾ ಹಣ ಬಲದಿಂದ ಆಯ್ಕೆ ಮಾಡಿ ಲೋಕಸಭೆಗೆ ಕಳುಹಿಸುವುದರಿಂದ ಜನರಿಗೆ ಉಪಯೋಗವಿಲ್ಲ ಎನ್ನುವ ಸತ್ಯವನ್ನ ಜನರು ಅರ್ಥ ಮಾಡಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿನ ಜನರು ಉತ್ತಮ ಸ್ಪಂದನೆ ನೀಡುತ್ತಿದ್ದಾರೆ ಎಂದರು. ರಾಜ್ಯದಲ್ಲಿ ಜೆಡಿಎಸ್ ಬಿಎಸ್ಪಿ ಮೈತ್ರಿ ಇದ್ದರೂ ನಿಮಗೆ ಯಾಕೆ ಅವರು ಕೊಡುತ್ತಿಲ್ಲ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಅವರು, ರಾಷ್ಟ್ರಮಟ್ಟದಲ್ಲಿ ಬಿಎಸ್ಪಿ ಬಿಜೆಪಿ ಕಾಂಗ್ರೆಸ್ನೊಂದಿಗೆ ಉತ್ತಮ ಸಂಪರ್ಕ ಇಟ್ಟುಕೊಂಡಿಲ್ಲ. ರಾಜ್ಯದಲ್ಲಿ ಜಾತ್ಯತೀತ ಪಕ್ಷ ಜೆಡಿಎಸ್ನೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿತ್ತು. ಜೆಡಿಎಸ್ ಕಾಂಗ್ರೆಸ್ನೊಂದಿಗೆ ಸರ್ಕಾರ ರಚನೆ ಮಾಡಿದ್ರಿಂದ ನಮ್ಮ ಪಕ್ಷದ ಶಾಸಕರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ರಾಷ್ಟ್ರದ ಅಧ್ಯಕ್ಷೆ ಮಾಯಾವತಿ ಸೂಚನೆ ನೀಡಿದ್ರಿಂದ ಅವರು ರಾಜೀನಾಮೆ ನೀಡಿದ್ರು. ಚುನಾವಣೆಯಲ್ಲಿ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಸೇರಿದಂತೆ ಎಲ್ಲ ಪಕ್ಷಗಳಲ್ಲಿ ಅಸಮಾಧಾನ ಹೊಂದಿರುವವರು ನಮಗೆ ಮತ ನೀಡಲಿದ್ದಾರೆ. ಈ ಬಗ್ಗೆ ಕಾಂಗ್ರೆಸ್ ನಾಯಕರಿಗೂ ಪತ್ರ ಬರೆದಿದ್ದೇನೆ ಎಂದರು. ತಾಲೂಕು ಘಟಕದ ಅಧ್ಯಕ್ಷ ಧರ್ಮಾಪುರ ಬಂಗಾರಪ್ಪ ಮಾತನಾಡಿ, ಯಾವುದೇ ಸರ್ಕಾರಗಳು ಆಡಳಿತ ನಡೆಸಿದರೂ ಜನಪರವಾಗಿ ಚಿಂತನೆ ನಡೆಸುವಂತಹ ಪ್ರತಿನಿಧಿಗಳಿರಬೇಕು. ಸಮಸ್ಯೆಗಳನ್ನು ನಿರ್ವಹಣೆ ಮಾಡುವಂತಹ ಬದ್ಧತೆ ಇರುವಂತಹ ಜನಪ್ರತಿನಿಧಿಗಳು ಆಯ್ಕೆಯಾಗಿ ಬಂದಾಗ ಮಾತ್ರವೇ ಸಮಾಜದ ಏಳಿಗೆ ಹಾಗೂ ತುಳಿತಕ್ಕೆ ಒಳಗಾಗಿರುವ ಸಮುದಾಯಗಳನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಸಾಧ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷೆ ಮಾಯಾವತಿ ದಿಟ್ಟ ನಿಲುವು ತುಳಿದು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಎಸ್ಪಿ ಪಕ್ಷದಿಂದ ಸ್ಪರ್ಧಿಸುತ್ತಿರುವ ಲೇಖಕ ಸಿಎಸ್ ದ್ವಾರಕನಾಥ್ ಅವರನ್ನ ಜನರು ಬೆಂಬಲಿಸಲಿದ್ದಾರೆ ಎಂದರು. ಈ ನಮ್ಮ ಈ ನಾಡಿಗೆ ಅಥವಾ ಈ ನೆಲಕ್ಕೆ ನೀರು ತರಲಿಕ್ಕೆ ಒಬ್ಬ ರಾಜಕಾರಣದಿಂದ ಸಾಧ್ಯವಾಗಲಿಲ್ಲ. ಕಳೆದ 10 ವರ್ಷಗಳಿಂದಲೂ ಕೂಡ ಬರೀ ಸುಳ್ಳುಗಳನ್ನೇ ಹೇಳ್ತಾ ಇದ್ದಾರೆ. ಇನ್ಯಾವಾಗ ಹಂಗಾದ್ರೆ ನೀರು ತರ್ತಾರೆ ಅನ್ನೋಂಥದ್ದು ಬಹಳ ನನಗೆ ನೋವುಂಟು ಮಾಡಿದೆ. ಅದ್ರ ಬಗ್ಗೆ ನೀವು ನೋಡಿರ್ತೀರಾ, ನಾನು ಅನೇಕ ಪತ್ರಿಕೆಗಳಲ್ಲಿ ಬರೆದಿದ್ದೇನೆ, ಅನೇಕ ಟಿವಿ ಚಾನಲ್ಗಳಲ್ಲೂ ಕೂಡ ಡಿಸ್ಕಷನ್ ಮಾಡಿದ್ದೇನೆ ಅದ್ರ ಬಗ್ಗೆ. ಇಷ್ಟೆಲ್ಲ ಆದರೂ ಕೂಡ ಏನು ಪ್ರಯೋಜನ ಆಗಿಲ್ಲ. ಕಡೆಗೆ ನಾನು ನಂಬಿರೋಂಥದ್ದೇನು ಅಂತಂದ್ರೆ, ನಮ್ಮ ಸಮಸ್ಯೆಗಳು ಬಗೆಹರಿಬೇಕಾದ್ರೆ ನಾವು ರಾಜ್ಯಾಧಿಕಾರವನ್ನು ತಗೋಬೇಕಾಗುತ್ತೆ. ನಾವು ರಾಜ್ಯಾಧಿಕಾರಕ್ಕೆ ಹೋದಾಗ ಮಾತ್ರ ನಮ್ಮ ಸಮಸ್ಯೆಗಳು ಬಗೆಹರುತ್ತೆ ಅನ್ನುವಂಥದ್ದನ್ನು ನಮ್ಮ ಸಂವಿಧಾನವನ್ನು ಬರೆದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಪಕ್ಷದ ಸ್ಥಾಪಕರಾದಂತಹ ಕಾಂಶಿರಾಮ್ ಸಾಹೇಬರು ಕೂಡ ಅದನ್ನೇ ಹೇಳಿದ್ದಾರೆ. ಎಲ್ಲ ಬಡವರ ಸಮಸ್ಯೆಗಳು, ಎಲ್ಲ ನೋವುಂಡವರ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಿಸಬೇಕಾದ್ರೆ ನಾವು ಶಾಸನವನ್ನು ರೂಪಿಸುವ ಜಾಗಕ್ಕೆ ನಾವು ಹೋಗಬೇಕು. ಬಿಎಸ್ಪಿ ರಾಜ್ಯ ಘಟಕದ ಉಸ್ತುವಾರಿ ಚಪ್ರಕಲ್ಲು ರಚನಾ, ಜಿಲ್ಲಾ ಘಟಕದ ಅಧ್ಯಕ್ಷ ಮುನಿಕೃಷ್ಣಪ್ಪ, ತಾಲೂಕು ಉಸ್ತುವಾರಿ ಟಿಎಂ ನಾರಾಯಣಸ್ವಾಮಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಎನ್ಪಿ ಮಂಜುನಾಥ್, ರಮಾದೇವಿ, ರವಿಕಲಾ, ಜಯಲಕ್ಷ್ಮಮ್ಮ, ಕೋರಮಂಗಲ ಮೂರ್ತಿ, ಎಂ ಮೋಹನ್, ನರಸಿಂಹಮೂರ್ತಿ, ರಾಮಾಂಜಿ, ವೆಂಕಟೇಶ್ ಇದ್ದರು. ಶ್ರೀನಿವಾಸಪುರದಲ್ಲಿ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾದ ತಾಲೂಕು ಕಚೇರಿ ಆರಂಭವಾಯಿತು. ಶ್ರೀನಿವಾಸಪುರದಲ್ಲಿ ಆರ್ಪಿಐ ತಾಲೂಕು ಅಧ್ಯಕ್ಷ ಗೋಪಿನಾಥ್ ರವರ ನೇತೃತ್ವದಲ್ಲಿ ತಾಲೂಕು ಕಚೇರಿಯ ಉದ್ಘಾಟನಾ ಸಮಾರಂಭ ಏರ್ಪಡಿಸಲಾಗಿತ್ತು. ಡಾ ಬಿಆರ್ ಅಂಬೇಡ್ಕರ್ ಅವರು ಸ್ಥಾಪಿಸಿರುವ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾದ ಕಚೇರಿಯನ್ನು ಶ್ರೀನಿವಾಸಪುರದಲ್ಲಿ ರಾಜ್ಯಾಧ್ಯಕ್ಷರಾದ ಡಾ ಎಂ ವೆಂಕಟಸ್ವಾಮಿ ಅವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಎಂ ವೆಂಕಟಸ್ವಾಮಿರವರು, ನಮ್ಮ ಪಕ್ಷವು ಉಳಿದ ಜೆಡಿಎಸ್ ಅಥವಾ ಕಾಂಗ್ರೆಸ್ನ ಮಾದರಿ ಪಕ್ಷವಲ್ಲ. ಇಡೀ ಭಾರತ ದೇಶದಲ್ಲಿ ಚಳುವಳಿಯ ರೀತಿಯಾದ ಪಕ್ಷವೆಂದರೆ ಅದು ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಮಾತ್ರವೇ. ಈಗಿನ ಎಲ್ಲ ರಾಜಕೀಯ ಪಕ್ಷಗಳು ರಾಜಕೀಯವಾದ ವ್ಯಾಪಾರಕ್ಕಾಗಿ ಸ್ಥಾಪನೆಗೊಂಡಿದ್ದು, ಆರ್ಪಿಐ ಪಕ್ಷ ಎಲ್ಲ ಪಕ್ಷಗಳಿಗಿಂತ ವಿಭಿನ್ನವಾಗಿ ಹಾಗೂ ಜನಪರವಾಗಿಯೇ ವೃತ್ತಿಪರವಾಗಿಲ್ಲವೆಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಮಟ್ಟದ ಹಾಗೂ ಬಿಜೆಪಿ ನೇತೃತ್ವದ ಎನ್ಡಿಎನ ಜೊತೆ ನಾವು ಸಹ ಕೈಜೋಡಿಸಿದ್ದು, ನಮ್ಮ ಪಕ್ಷವು ಕರ್ನಾಟಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲುವ ಮೂಲಕ ಮತ್ತೊಮ್ಮೆ ಮೋದಿಯವರನ್ನ ಆಯ್ಕೆ ಮಾಡಬೇಕು. ಕಾಂಗ್ರೆಸ್ ಸರ್ಕಾರವು ಯಾವುದೇ ಕಾರಣಕ್ಕೂ ಈ ಅಧಿಕಾರ ಬಿಡಬಾರದು. ಈಗಿರುವ ಆಪತ್ತುಗಳನ್ನು ಬಗೆಹರಿಸಬೇಕಾದರೆ ಮೋದಿಯೇ ಪ್ರಧಾನಿಯಾಗಬೇಕು. ಈ ನಿಟ್ಟಿನಲ್ಲಿ ನಮ್ಮ ಪಕ್ಷವು ಬಿಜೆಪಿ ಪಕ್ಷಕ್ಕೆ ಬೆಂಬಲ ನೀಡಲು ತೀರ್ಮಾನಿಸಿರುವುದಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷ ಗೋಪಿನಾಥ್ ಸೇರಿದಂತೆ ಪಕ್ಷದ ಮುಖಂಡರು ಹಾಗೂ ಸದಸ್ಯರು ಹಾಜರಿದ್ದು, ಬಹಳ ಸಂತೋಷದಿಂದ ನಾನು ಈ ಕಾರ್ಯಾಲಯವನ್ನ ಉದ್ಘಾಟನೆ ಮಾಡಿದ್ದೀನಿ. ಕಾಂಗ್ರೆಸ್, ಬಿಜೆಪಿ, ಜನತಾದಳದ
ರೀತಿಯ ಪಕ್ಷಗಳಲ್ಲ ಇದು. ಇಡೀ ಭಾರತ ದೇಶದಲ್ಲಿ ರಾಜಕೀಯ ಚಳವಳಿಯಾಗಿ ಒಂದು ಪಕ್ಷ ಇದೆ ಅಂತ ಹೇಳಿದ್ರೆ ಅದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ. ಈ ಎಲ್ಲಾ ರಾಜಕೀಯ ಪಕ್ಷಗಳು ರಾಜಕೀಯ ವ್ಯಾಪಾರಕ್ಕಾಗಿ ನಿಂತಿರ್ತಕ್ಕಂಥ ಪಕ್ಷಗಳು. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಈ ಎಲ್ಲಾ ಪಕ್ಷಗಳಿಗಿಂತ ಭಿನ್ನವಾಗಿದೆ ಮತ್ತು ಜನಪರವಾಗಿದೆ, ವೃತ್ತಿಪರವಾಗಿಲ್ಲ. ಚಿಂತಾಮಣಿ ತಾಲೂಕಿನ ಹೊಸಹಳ್ಳಿಯಲ್ಲಿ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ವ್ಯಕ್ತಿಯೊಬ್ಬನ ಮೇಲೆ ಮಾರಣಾಂತಿಕ ಹಲ್ಲೆಯಿಂದ ಗಾಯಗೊಂಡಿದ್ದಾರೆ. ಹಳೆ ವೈಷಮ್ಯದ ಹಿನ್ನೆಲೆ ವ್ಯಕ್ತಿಯೋರ್ವನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಜೈಲು ಸೇರಿರುವ ಘಟನೆ ಚಿಂತಾಮಣಿ ತಾಲೂಕಿನ ಟಿ ಹೊಸಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಹಲ್ಲೆಗೊಳಗಾದ ವ್ಯಕ್ತಿಯನ್ನ ಟಿ ಹೊಸಹಳ್ಳಿ ಗ್ರಾಮದ ಚೋಡಪ್ಪ ಎಂದು ಗುರುತಿಸಿದ್ದು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಇನ್ನು ಹಲ್ಲೆ ಮಾಡಿರುವವರನ್ನ ಅದೇ ಗ್ರಾಮದ ಅನಿಲ್ ಎಂಬುವರಾಗಿದ್ದು ಪೊಲೀಸರ ವಶದಲ್ಲಿದ್ದಾರೆ. ಕಳೆದ ಮಂಗಳವಾರ ಮಧ್ಯಾಹ್ನ ಗ್ರಾಮದ ಹಾಲು ಡೈರಿ ಬಳಿ ಹೋಗುತ್ತಿದ್ದಾಗ ಹಿಂದಿನಿಂದ ಅನಿಲ್ ಕೂಗಿದ್ರು. ಆಗ ನಾನು ಅವನ ಬಳಿ ಹೋದಾಗ ಏಕಾಏಕಿ ದೋಣಿಯಿಂದ ಹೊಡೆದು ಗಾಯಗೊಳಿಸಿದ್ರು. ಈ ವೇಳೆ ಅಲ್ಲೇ ಇದ್ದಂತಹ ಗ್ರಾಮದ ಕೆಲ ಮಹಿಳೆಯರು ನನ್ನನ್ನು ಬಿಡಿಸಲು ನಂತರ ನನ್ನನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಪಡೆದೆ ಎಂದು ಗಾಯಾಳು ತಿಳಿಸಿದ್ದಾರೆ. ನಾವು ದಳಕಡೆ ಇರೋದು, ಅವನು ನಮ್ಮ ಕಡೆ ಇದು ನೋಡಿದೆ, ಎಲ್ಲ ಆ ಕಡೆ ಹೋಗ್ಬಿಡ್ತಾವೆ, ಹೋಟೆಲ್ ಹತ್ತವನೇ ಆ ಕಡೆ ಹೋಗ್ತವೆ. ಇವನ್ನೇನ ಮಾಡಿ ಕೊಲೆ ಮಾಡಿಬಿಟ್ರೆ ನಮ್ಮ ಕೋಟೆಗೆ ಬರ್ತಾವ, ಇವನಿದ್ದರೆ ನಮ್ಮ ಕೋಟೆಗೆ ಬರೋಲ್ಲ ಅನ್ನೋ ಫುಲ್ಲು ಕೂಡ ಅವನಿಗಿದೆ. ಎಲ್ಲ ನೀನು ಊರನ್ನೇ ತಿಳಿಬಿಟ್ಟಲ್ಲ, ಯಾವ ಹೋಟ್ಲಿಗೆ ಹತ್ತ ಹಾಕ್ಸ್ಬಿಟ್ಟಲ್ಲ, ನಮಗೆ ದಳನೇ ಗೆದ್ದುಬಿಡುತ್ತೆ ನಿನ್ನೆ ಕಾನು ಅಂದ್ಬಿಟ್ಟು ಅವ್ನಿಗೆ ಅದೇ ಒಂದು ದೇಶ ಹಂಗೆ ಬಂದಿದ್ದ ಅವ್ನು ಏಜ್ ಹಂಗಂಗೆ ಬಂದು ಹಾಕಿದ್ದು. ಏನ್ರಲ್ಲಿ ಹೊಡೆದ್ನು? ದೊಣ್ಣೆ ಸಮಯ ದೊಣ್ಣೆಯಲ್ಲೇ. ಎಷ್ಟೊಲ್ಗೆ ಬಿದ್ದಿದೆ? 6 ಬಿದ್ದಿದೆ. ನೀವೇನು ಕೆಲಸ ಮಾಡೋದು? ಇನ್ನು ಹಲ್ಲೆಗೆ ಒಳಗಾದ ವ್ಯಕ್ತಿ ಚೋಡಪ್ಪನವರು ಪರಿಶಿಷ್ಟ ಜಾತಿಯವರಾಗಿದ್ದು ಹಲ್ಲೆ ಮಾಡಿದ ಸವರ್ಣೀಯರಾದ ಅನಿಲ್ ಮೇಲೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ ಪ್ರಕರಣ ದಾಖಲಾಗಿದ್ದು ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ತುಮಕೂರು ಮಹಾನಗರ ಪಾಲಿಕೆಯ ಆವರಣದಲ್ಲಿ ನಿರ್ಮಾಣವಾಗುತ್ತಿರುವ ಪಾಲಿಕೆಯ ಆಡಳಿತಾತ್ಮಕ ಕಚೇರಿಯು ಇನ್ನು 6 ತಿಂಗಳಲ್ಲಿ ಪೂರ್ಣಗೊಳ್ಳಲಿದೆ ಎಂದು ಗುತ್ತಿಗೆದಾರ ಶ್ರೀನಿವಾಸ್ ಪ್ರಸಾದ್ ಹೇಳಿದ್ದಾರೆ. ತುಮಕೂರಿನ ಮಹಾನಗರ ಪಾಲಿಕೆಯಲ್ಲಿ ಕಳೆದ 8 ತಿಂಗಳಿಂದ ಪಾಲಿಕೆಯ ಆಡಳಿತಾತ್ಮಕ ಕಚೇರಿಯ ಕಟ್ಟಡವು ಬರದಿಂದ ಸಾಗಿದೆ. ಕಳೆದ 8 ತಿಂಗಳಿಂದ ಆರಂಭಗೊಂಡ ಕಾಮಗಾರಿಯು ಬರದಿಂದ ನಡೆಯುತ್ತಿದೆ. ಇನ್ನು 6 ತಿಂಗಳೊಳಗೆ ಕಟ್ಟಡವು ಪೂರ್ಣಗೊಳ್ಳಲಿದ್ದು ಈ ಕಟ್ಟಡದೊಳಗೆ ಪಾಲಿಕೆಯ ಆಯುಕ್ತರ ಚೇಂಬರ್, ಮೇಯರ್, ಉಪಮೇಯರ್ ಅವರ ಪ್ರತ್ಯೇಕ ಕೊಠಡಿಗಳಲ್ಲದೆ ಮೀಟಿಂಗ್ ಹಾಲ್ ಇರುತ್ತದೆ. ಪಾಲಿಕೆಯ ಎಂಜಿನಿಯರಿಂಗ್ ವಿಭಾಗ, ಕಂದಾಯ ವಿಭಾಗ ಸೇರಿದಂತೆ ಪಾಲಿಕೆಯ ಇಡೀ ಕಚೇರಿಯೇ ನೂತನ ಕಟ್ಟಡಕ್ಕೆ ಸ್ಥಳಾಂತರಗೊಳ್ಳಲಿದೆ ಎಂದು ಕಟ್ಟಡದ ಗುತ್ತಿಗೆದಾರ ಹಾಗೂ ಮಾಜಿ ನಗರಸಭಾ ಉಪಾಧ್ಯಕ್ಷ ಶ್ರೀನಿವಾಸ್ ಪ್ರಸಾದ್ ತಿಳಿಸಿದ್ದಾರೆ. ತುಮಕೂರು ನಗರದ ಮಹಾನಗರ ಪಾಲಿಕೆಯ ನೂತನ ಕಟ್ಟಡ ಪ್ರಾರಂಭವಾಗಿ ಸುಮಾರು 8 ತಿಂಗಳಾಗಿದೆ. ಈಗಾಗಲೇ ಕಾಮಗಾರಿ ಭರದಿಂದ ಸಾಗ್ತಾ ಇದೆ. ಇದಕ್ಕೆ 5 ಕೋಟಿ ರೂಪಾಯಿನ ಮೀಸಲಿಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ ಕಚೇರಿಯ ಎಲ್ಲ ಆಡಳಿತವೂ ಸಹ ಈ ಒಂದು ನೂತನ ಕಚೇರಿಗೆ ವರ್ಗಾವಣೆ ಆಗುತ್ತೆ. ಈ ಒಂದು ದಿಸಿನಲ್ಲಿ ಈ ಒಂದು ಕಾಮಗಾರಿ ಅತ್ಯಂತ ಭರದಿಂದ ಸಾಗ್ತಾ ಇದೆ. ಇದಕ್ಕೆ ಎಲ್ಲ ಸದಸ್ಯರು ಹಾಗೂ ಎಲ್ಲ ಆಡಳಿತ ವರ್ಗದವರು ಮತ್ತು ಆಯುಕ್ತರು ಆದಂಥ ಭೂಪಾಲನ್ರವರು ಎಲ್ಲರೂ ಸಹ ಸಹಕಾರ ನೀಡ್ತಾ ಇದ್ದಾರೆ. ಇದು ಅಂತ ಉತ್ತಮವಾದಂಥ ಒಂದು ಕಾರ್ಯ. ಈ ಒಂದು ಹೊಸ ಈ ಒಂದು ಕಟ್ಟಡ ನಿರ್ಮಾಣ ಆದರೆ ಸಾಕಷ್ಟು ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಎಲ್ಲ ಒಂದೇ ಸೂರಿನಡಿಯಲ್ಲಿ ಎಲ್ಲ ಒಂದು ಕೆಲಸಗಳು ನಡೆಯುತ್ತವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಗುಬ್ಬಿಯ ಚನ್ನಬಸವೇಶ್ವರ ಸ್ವಾಮಿಗೆ ಹರಳೆಯನ ವಂಶಸ್ಥರು ಚರ್ಮದ ಪಾತ್ರಕ್ಷೆ ಸಿದ್ಧಪಡಿಸಿದ್ದು ಮಾರ್ಚ್ 16ರ ರಥೋತ್ಸವದಂದು ಅರ್ಪಿಸಲಿದ್ದಾರೆ. ಈ ಬಗ್ಗೆ ಒಂದು ಸ್ಟೋರಿ ಇಲ್ಲಿದೆ.
ಇತಿಹಾಸ ಪ್ರಸಿದ್ಧ ಗೋಪಿಯ ಶ್ರೀ ಚನ್ನಬಸವೇಶ್ವರ ಸ್ವಾಮಿಯ ರಥೋತ್ಸವ ಪ್ರತಿ ವರ್ಷ ವಿಶೇಷ ಹಾಗೂ ಅದ್ದೂರಿಯಾಗಿ ನಡೆಯುತ್ತಾ ಬಂದಿದೆ. ಜೊತೆಗೆ ಚನ್ನಬಸವೇಶ್ವರರಿಗೆ ಹರಳೆಯನ್ನ ವಂಶಸ್ಥರಿಂದ ಚರ್ಮದ ಪಾದರಕ್ಷೆಯನ್ನ ಪ್ರತಿ ವರ್ಷ ತಯಾರಿಸಿ ರಥೋತ್ಸವದ ದಿನ ನೀಡುತ್ತಿರುವ ವಿಶೇಷ ಆಚರಣೆ ನಡೆಯುತ್ತಾ ಬಂದಿದೆ. ಗುಬ್ಬಿಯಪ್ಪನಿಗೆ ಪ್ರತಿ ವರ್ಷ ಪಾದರಕ್ಷೆ ಸಿದ್ಧಪಡಿಸಿಕೊಡುವ ಆಚರಣೆ ತಾಲೂಕಿನ ಕಬ್ಬಿಣ ಸೇತುವೆ ಪಾಳ್ಯದಲ್ಲಿ ವಾಸವಿರುವ 12ನೇ ಶತಮಾನದ ಹರಳೆಯನ ವಂಶಸ್ಥರಲ್ಲಿದೆ. ಈ ಆಚರಣೆ ತಲೆತಲಾಂತರದಿಂದ ನಡೆದು ಬಂದಿದ್ದು, ಇದನ್ನ ಈಗಲೂ ಮುಂದುವರೆಸಿಕೊಂಡು ಬಂದಿದ್ದಾರೆ. ಇಲ್ಲಿನ 4 ಕುಟುಂಬ ಈ ಕಾಯಕ ಗುಬ್ಬಿಯಪ್ಪನಿಗೆ ಸೇವೆಯಾಗಿ ಮಾಡುತ್ತವೆ ಎನ್ನುವ ಇವರು ಪಾದರಕ್ಷೆ ಸಿದ್ಧಪಡಿಸುವ ಚರ್ಮಗಾರಿಕೆಯನ್ನ ವೃತ್ತಿಯಾಗಿ ಇವರು ಮುಂದುವರೆಸಿಲ್ಲ. ಪ್ರತಿ ವರ್ಷದ ಗುಬ್ಬಿಯಪ್ಪನ ವಾರ್ಷಿಕ ಜಾತ್ರಾ ನೈಜವಾಗಿ ಆರಂಭವಾಗುವುದು ಪಾದರಕ್ಷೆ ಸಿದ್ಧಪಡಿಸುವ ಸೇವೆಯಿಂದ ಎನ್ನಬಹುದು. ಇವರು 14 ದಿನ ಈ ಆಚರಣೆ ಮಾಡ್ತಾರೆ. ನಂಜುಂಡಿಯ ನರಸಿಂಹಮೂರ್ತಿ ನರಸಿಂಹಯ್ಯ ಚನ್ನಮಲ್ಲಯ್ಯ ಸಹೋದರರು ಈ ಸೇವೆ ಮಾಡುತ್ತಿದ್ದಾರೆ. ಈ ವರ್ಷದ ಕಾಯಕ ನರಸಿಂಹಮೂರ್ತಿಯದ್ದು. ಈತ ಮಡಿ ಮೈಲಿಗೆಯಿಂದ ಇರ್ತಾರ. ಮನೆಯಲ್ಲಿ ಮಲಗುವುದಿಲ್ಲ. ಒಂದೊತ್ತಿನ ಊಟ, 2 ಹೊತ್ತು ನೀರು, ಹಣ್ಣು ಸೇವನೆ, ಪಾದರಕ್ಷೆ ತಯಾರಿಸಲೆಂದು ನಿಗದಿ ಮಾಡಿಕೊಂಡ ನಿವೇಶನದಲ್ಲಿ ಹಸಿ ತೆಂಗಿನ ಗರಿಯಿಂದ ಗುಡಿಸಲು ಕಟ್ಟಿ ಇದರಲ್ಲಿ ವಾಸವಿದ್ದು ಪಾದರಕ್ಷೆ ಸಿದ್ಧ ಮಾಡ್ತಾರ. ಇದಕ್ಕೂ ಮುನ್ನ ಗುಬ್ಬಿಯಪ್ಪ ಧರಿಸುತ್ತಿದ್ದ ಮೂಲ ಪಾದಿಕೆ ಗೂಡಿನ ಪಕ್ಕದಲ್ಲಿನ ಗುಡಿಯಲ್ಲಿಟ್ಟಿರುವ ಪಾದರಕ್ಷೆಯನ್ನು ತರ್ತಾರ. ನಂತರ ಗುಡಿಸಲಲ್ಲಿ ತಂಗಿ ಸುನಾರಿ ಕಳಶದಿಂದ ಪಾದರಕ್ಷೆ ಅಲಂಕರಿಸ್ತಾರ. ನಿತ್ಯ ಸಗಣಿ ಬಾಕಟ ಸಾರಿಸಿ ರಂಗೋಲಿಯಿಂದ ಅಲಂಕರಿಸ್ತಾರ. ಬಿದಿರಿನ ಹೊಸ ಬುಟ್ಟಿಯಲ್ಲಿ ಇಟ್ಟುಕೊಂಡು ಗುಬ್ಬಿ ಸುತ್ತಣ 30ಕ್ಕೂ ಹೆಚ್ಚು ಹಳ್ಳಿಗಳಿಗೆ ತೆರಳಿ ದವಸ ಧಾನ್ಯ ಎತ್ತಿದಂದು ನಿತ್ಯ ಎಡೆ ಮಾಡಿ ಈ ಆಚರಣೆ ಮಾಡ್ತಾರ. ಹುಲಿ ಚಿರತೆ ಮೋಟಿದ ಗೋವಿನ ತೊಗಲಿನಿಂದ ಪಾದರಕ್ಷೆಗೆ ಸಿದ್ಧ ಮಾಡ್ತಾರ. ಸಂಬಂಧಿಕರು ಹಾಗೂ ಗುಬ್ಬಿಯಪ್ಪನ ಭಕ್ತರಿಂದ ಮಾಹಿತಿ ಪಡೆದು ಗೋವಿನ ತೊಗಲನ್ನ ಸಂಗ್ರಹಿಸುತ್ತಾರೆ. ಕಳೆದ ವರ್ಷ ಬಸವನ ಬಾಗೇವಾಡಿಯಿಂದ ತೊಗಲು ತಂದಿತ್ತು. ಈ ವರ್ಷ ಗುಬ್ಬಿ ತಾಲೂಕಿನ ಹಗಲವಾಡಿ ಬುಕ್ಕಪಟ್ಟಣ ಕಾಡಿನಿಂದ ಸತ್ತ ಗೋವಿನ ತೊಗಲನ್ನ ತಂದು ಪಾದರಕ್ಷೆಗೆ ಸಿದ್ಧ ಮಾಡುತ್ತಿದ್ದಾರೆ. ಸಿದ್ಧ ಮಾಡಿದ ಪಾದರಕ್ಷೆಯನ್ನು ರಥೋತ್ಸವದ ದಿನ ಮಾರ್ಚ್ 16ರಂದು ರಥ ಎಳೆಯುವ ಮುನ್ನ ದೇವಸ್ಥಾನಕ್ಕೆ ತೆರಳಿ ಅರ್ಪಿಸುತ್ತಾರೆ. ನಾವು ಗುಬ್ಬಿ ಚನ್ನಬಸವೇಶ್ವರ ಸ್ವಾಮಿ ಪಾದರಕ್ಷೆ ಮಾಡೋರು. ನಾವು ನಮ್ಮ ತಾತ ಮುತ್ತಾತ ಕಾಲದಿಂದ ಮಾಡ್ತಾ ಇದ್ದೀವಿ. ಇದು ಮಾಡಬೇಕಾದ್ರೆ ನಾವು ಚರ್ಮದಿಂದ ಮಾಡ್ತೀವಿ. ಚರ್ಮದಿಂದ ಮಾಡಿ ಗುಬ್ಬಿ ಚನ್ನಬಸವೇಶ್ವರ ಸ್ವಾಮಿ ಕೊಡ್ತಾ ಇದ್ದೀವಿ. ನಮ್ಮ ತಾತ ಮುತ್ತಾತಿರು ಚನ್ನಬಸವಣ್ಣರಿಂದ ಬಂದರಂತೆ. ಇದರಿಂದ ನಾವು ಇದು ಮಾಡ್ತಾ ಇದ್ದೀವಿ ಸರ್. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ಸುಮಾರು ನಮ್ಮ ತಾತ ತಲೆಮಾರೇ ನಮಗೂ ಗೊತ್ತಿಲ್ಲ ಸರ್. ಆ ಥರ ಮಾಡ್ತಾ ಇದ್ದೀವಿ. ಮಾಡಿ ಏನು ಮಾಡ್ತಿರ್ತಾವೆ? ಮಾಡಿ ದೇವಸ್ಥಾನ ಕೊಡ್ತೀವಿ. ಆಮೇಲೆ ಶಿವರಾತ್ರಿಗಿನ್ನ ಮುಂದೆ ತಂದುಬಿಟ್ಟು ಹಳ್ಳಿ ಮೇಲೆ ಹೋಗಿ ಇವನ್ನ ಭಕ್ತರ ಮನೆಗಳಿಗೆ ಕೊಟ್ಟು ಪೂಜೆ ಮಾಡಿಸ್ಕೊಂಡ್ಬಂದು ತೇರಿನ ದಿನ ತಗೊಂಡೋಗಿ ಗುಬ್ಬಿಯಪ್ಪನವ್ರಿಗೆ ತೇರಿನ ದಿನ ಕೊಟ್ಟು ಬಂದ್ಬಿಡ್ತೀವಿ ಸರ್. ಎಷ್ಟು ಹಳ್ಳಿ ಭಕ್ತರ ಮನೆಗೆ ಹೋಗ್ತೀರಾ ಸರ್? ಸುಮಾರು ನಾವೊಂದು 35 ಹಳ್ಳಿ. ನೀವು ಒಬ್ಬರೇ ಹೋಗ್ತೀರಾ? ನಮ್ಮ ಜೊತೆಲಿ ಇಬ್ರು ಬರ್ತಾರೆ. ಏನು ದವಸ ಎಲ್ಲ ಕಲೆಕ್ಟ್ ಮಾಡ್ತೀರಾ? ದವಸ ಕೊಡ್ತಾರೆ. ಏನಷ್ಟೇನು ಸಿಗಲ್ಲ ಸರ್. ಮಳೆಗಾಲ ಎಲ್ಲ ಎಲ್ಲಿಲ್ಲ. ಮತ್ತೆ ನಿಮ್ಗೆ ಯಾವ ತರ ಜೀವನ? ಹೆಂಗೆ ಜೀವನ ಅಂದ್ರೆ ನಾವು ಬೇಸಾಯ ಮಾಡ್ತೀವಿ. ಅಲ್ಲ, ನಿಮ್ಗೆ ಮುಜರಾಯಿಯಿಂದ ಏನಾದ್ರೂ ಇದಕ್ಕೆ ನಾವು ಇವತ್ತಿನವರೆಗೂ ಸೌಕರ್ಯ ಕೊಟ್ಟಿಲ್ಲ. ನಾವು ದೇವಸ್ಥಾನ ಕಟ್ಟಿಸ್ಕೊಡಿ, ಏನೋ ನಮ್ಗೊಂಚೂರು ಕೊಡಿ ಅಂತ ಕೇಳ್ದೆ, ಇನ್ನೂ ಕೊಟ್ಟಿಲ್ಲ ನಾವು. ಪ್ರಾಂಶುಪಾಲ ಎಚ್.ಕೆ. ನರಸಿಂಹಮೂರ್ತಿ ಮಾತನಾಡಿ, ಚಿಕ್ಕನಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುವ ಹರಳೆಯನ ವಂಶಸ್ಥರು ಪ್ರತಿ ವರ್ಷವೂ ರಥೋತ್ಸವಕ್ಕೂ ಮುನ್ನ 20 ದಿನ ಮುಂಚಿತವಾಗಿ ಪಾದರಕ್ಷೆಯನ್ನು ಮಾಡಿ ಬಿದಿರಿನಿಂದ ಮಾಡಿದ ಬುಟ್ಟಿಯಲ್ಲಿ ಅವುಗಳನ್ನು ಇಟ್ಟು ಸುಮಾರು 30 ಹಳ್ಳಿಗಳಲ್ಲಿ ಸುತ್ತಿ ಪ್ರತಿ ಮನೆಯಲ್ಲೂ ಆ ಪಾದರಕ್ಷೆಯನ್ನು ಭಕ್ತರು ತಮ್ಮ ಮನೆಯಲ್ಲಿ ಇಟ್ಟು ಪೂಜಿಸುವ ಮೂಲಕ ಗುಬ್ಬಿಯಪ್ಪನವರು ನಮ್ಮ ಮನೆಗೆ ಬಂದಿದ್ದಾರೆ ಎಂಬ ನಂಬಿಕೆಯಿಂದ ಪೂಜಿಸುತ್ತಾರೆ. ಆದರೆ ಆ ಪಾದರಕ್ಷೆ ಮಾಡುವವನು ಮನೆಗೆ ಸೇರಿಸದೇ ಇರುವುದು ವಿಪರ್ಯಾಸದ ಸಂಗತಿ ಎಂದರು. ತಾವು ಮಾದಾರ ಹರಳಯ್ಯನ ವಂಶಜರು ಅಂತ ತಮ್ಮನ್ನು ತಾವು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಅವರು ಪ್ರತಿ ವರ್ಷ ಜಾತ್ರೆ ಒಂದು ತಿಂಗಳು ಇರೋವಾಗಲೇ ದೂರದ ಬೆಟ್ಟಗುಡ್ಡ ಪ್ರದೇಶಕ್ಕೆ ಹೋಗಿ ಕ್ರೂರ ಪ್ರಾಣಿಗಳು ತಿಂದು ಬಿಸಾಕಿದಂತಹ ಚರ್ಮವನ್ನು ತಗೊಂಬಂದು
ಹಸುವಿನ ಚರ್ಮವನ್ನು ಹಸನುಗೊಳಿಸಿ ಅದರ ಮೂಲಕ ಪಾದರಕ್ಷೆಯನ್ನು ತಯಾರಿಸ್ತಾರೆ. ಆ ತಯಾರಿಸೋ ಸಂದರ್ಭದಲ್ಲಿ ಊರ ಹೊರಗಡೆ ಇದ್ಕೊಂಡು ನಡೆಮಡಿಯಿಂದ ದೇವರನ್ನು ಆರಾಧನೆ ಮಾಡ್ತಾ ಪೂಜೆ ಮಾಡ್ತಾ ತಮ್ಮ ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ಪಾದರಕ್ಷೆಯನ್ನು ಸಿದ್ಧಗೊಳಿಸುವಂತಹ ವಸ್ತುಗಳನ್ನು ಶುಭ್ರವಾಗಿಟ್ಕೊಂಡು ಹದಗೊಳಿಸ್ತಾರೆ, ಅಲಂಕೃತಗೊಳಿಸ್ತಾರೆ. ಅದು ಒಂದು 3-4 ದಿವಸ ಇರುವಂಥ ಸಂದರ್ಭದಲ್ಲಿ ಅವುಗಳನ್ನು ಒಂದು ಶುಭ್ರವಾದ ಬಿದಿರಿನ ಹೊಸ ಕುಕ್ಕಿಯಲ್ಲಿ ಇಟ್ಕೊಂಡು ಶುಭ್ರ ವಸ್ತ್ರದೊಂದಿಗೆ ಪೂಜೆ ಮಾಡಿ ಅಲಂಕೃತಗೊಳಿಸಿ ಸುತ್ತಮುತ್ತಲ ಹಳ್ಳಿಗಳಿಗೆ ತಲೆಯ ಮೇಲೆ ಹೊತ್ಕೊಂಡು ಹೋಗ್ತಾರೆ. ಆ ಮೂರ್ತಿಗಳನ್ನು ಪಾದರಕ್ಷೆಗಳನ್ನು ಸ್ಥಳೀಯ ಎಲ್ಲ ಸಮುದಾಯದ ಜನರು ಅವರಿಂದ ಕುಕ್ಕಿಯನ್ನು ಪಡೆದು ಮನೆ ಒಳಗಡೆ ತಗೊಂಡೋಗಿ ಅದನ್ನು ಇಟ್ಕೊಂಡು ಪೂಜೆ ಮಾಡಿ ತಮ್ಮಲ್ಲಿರುವಂತಹ ದವಸ ಧಾನ್ಯ ಮತ್ತಿತರ ಹಣ್ಣು ಹಂಪಲುಗಳನ್ನು ಕೊಟ್ಟು ಕಾಣಿಕೆ ಕೊಟ್ಟು ಕಳಿಸ್ತಾರೆ. ಇಡೀ ಸಮುದಾಯ ಏನಂತ ಭಾವಿಸುತ್ತೆ ಅಂತಂದರೆ, ಈ ಪಾದರಕ್ಷೆಗಳನ್ನು ನಾವು ಪೂಜೆ ಮಾಡೋದ್ರಿಂದ ಸಾಕ್ಷಾತ್ ಗೋಸಲ ಚನ್ನಬಸವೇಶ್ವರರೇ ನಮ್ಮ ಮನೆಗೆ ಬಂದರು, ಇಲ್ಲೆಲ್ಲ ಸಂಚರಿಸಿ ನಮ್ಮನ್ನು ಆಶೀರ್ವದಿಸ್ತಾರೆ ಎನ್ನುವಂತಹ ಪ್ರಜ್ಞೆ ಅವರಲ್ಲಿದೆ. ಆ ಪ್ರತೀತಿ ಅವತ್ತಿನಿಂದಲೂ ಬೆಳಕಿಗೆ ಬಂದಿದೆ. ವಿಪರ್ಯಾಸ ಏನಪ್ಪ ಅಂತಂದರೆ, ಆ ಪಾದರಕ್ಷೆಯನ್ನು ಸಿದ್ಧಪಡಿಸ್ಕೊಂಡು ತಲೆಯ ಮೇಲೆ ಹೊತ್ಕೊಂಡು ಬಂದು ಪೂಜೆಗೆ ಅಣಿಗೊಳಿಸುವ ಹಂತದ ತನಕ ಒಟ್ಟಾರೆ ಗುಬ್ಬಿಯಪ್ಪನ ರಥೋತ್ಸವ ಬಹಳ ವಿಶಿಷ್ಟವಾಗಿ ನಡೆಯುವ ಮೂಲಕ ಭಕ್ತರನ್ನ ಸೆಳೆಯುತ್ತಿದೆ. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.